ರಾಯಚೂರಿನ ಸಿರವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ನಿಂದ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ. ಈ ಘಟನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ರಾತ್ರಿ ವೇಳೆ ಮನೆಯಲ್ಲಿ ಊಟ ಮಾಡಿದ್ದ ಚವಳೆಕಾಯಿ ಪಲ್ಯನೇ ಇದಕ್ಕೆ ಕಾರಣ ಅನ್ನೋದು ಕುಟುಂಬಸ್ಥರು ಹೇಳ್ತಾ ಇರೋದು. ಆದರೆ ಘಟನೆಗೆ ಅನ್ನ ಬೇಳೆ ಸಾಂಬಾರ್ ಕಾರಣ ಅನ್ನೋ ವಿಷಯ ಈಗ ಬೆಳಕಿಗೆ ಬಂದಿದೆ. ರೊಟ್ಟಿ ಚವಳೆಕಾಯಿ ಪಲ್ಯ ತಿಂದು ಅನ್ನ ಸಾಂಬಾರ್ ಊಟ ಮಾಡದ ಮಕ್ಕಳಾದ ಚೈತ್ರ ಹಾಗೂ ಕೃಷ್ಣ ಆರೋಗ್ಯವಾಗಿದ್ದಾರೆ. ಅವರಲ್ಲಿ ಯಾವುದೇ ತೊಂದರೆಗಳು ಕಾಣಿಸ್ಕೊಂಡಿಲ್ಲ. ಆದರೆ ರೊಟ್ಟಿ ಚವಳೆಕಾಯಿ ಜೊತೆ ಅನ್ನ ಸಾಂಬಾರ್ ಊಟ ಮಾಡಿದ ರಮೇಶ್, ಮಕ್ಕಳಾದ ನಾಗಮ್ಮ, ದೀಪ ಸಾವನ್ನಪ್ಪಿದೆ. ತಾಯಿ ಪದ್ಮನ್ ತೀವ್ರ ಅಸ್ವಸ್ಥರಾಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಕೃಷ್ಣ ಹಾಗೂ ಚೈತ್ರ, ನಾವು ಅನ್ನ ಸಾಂಬಾರ್ ಊಟ ಮಾಡಿಲ್ಲ, ನಮಗೆ ಏನೂ ಆಗಿಲ್ಲ, ಮನೆಯಲ್ಲಿ ಉಳಿದವರು ಅನ್ನ ಸಾಂಬಾರ್ ಊಟ ಮಾಡಿದ್ರು ಅಂತ ತಿಳಿಸಿದ್ದಾರೆ. ವೈದ್ಯರು ಸಹ ಘಟನೆಗೆ ನಿಖರ ಕಾರಣ ತಿಳಿಯದೆ ಪ್ರಯೋಗಾಲಯದ ವರದಿಗಳಿಗಾಗಿ ಕಾಯ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಜಯ್ ಜಾಗತಿಕಲ್ ನೇರ ವರದಿಯನ್ನು ನೀಡಿದ್ದಾರೆ, ನೋಡೋಣ. ರಾಯಚೂರಿನ ಸಿರವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ನಿಂದ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿ 3 ಜನ ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಮತ್ತು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಫುಡ್ ಪಾಯ್ಸನ್ ಹೇಗಾಯಿತು ಅನ್ನುವಂಥದ್ದನ್ನು ಇನ್ನೂ ಕೂಡ ತಿಳ್ತಾ ಇಲ್ಲ. ಅವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡೋಣ. ಏನು ಸರ್, ಘಟನೆಗೆ ಏನು ಕಾರಣ ಆಯಿತು? 6 ಜನ ಕೂಡ ಅಸ್ವಸ್ಥ ಆಗಲಿಕ್ಕೆ ಏನು ಸರ್, ರಾತ್ರಿ ನಾವು ಮಕ್ಕಂದಿದ್ವಿ. ಅವರು ಎಷ್ಟೊತ್ತಿಗೆ ಊಟ ಮಾಡಿರೋ ಗೊತ್ತಿಲ್ಲ. ಊಟ ಮಾಡಿದಲ್ಲೇ ಅವರು ಪೂರ ತ್ರಾಸಾಗಿಬಿಟ್ಟದ. ಮಾಡಿದಗಳಿಗೆ ಅವಾಗಲೇ ಫೋನ್ ಮಾಡ್ಯಾನ ನಮ್ಗೆ. ಸಣ್ಣಪ್ಪ ಎದ್ದಿದ್ದೇನಪ್ಪ ಅಂದ. ಎದ್ದಿನಪ್ಪ ಯಾಕೆ ಅಂದ. ಇಟ್ಟದ್ದಂಗೆ ಮಾಡಿದ್ದೆಲ್ಲ. ಮತ್ತೆ ಬಾರಪ್ಪ ತಗದೈತಿ, ಸ್ವಲ್ಪ ಪೂರ ತ್ರಾಸಾಗಿಬಿಡ್ತದೆ ಬಾ ಅಂದ. ಆಯ್ತಪ್ಪ ಅಂತಂದು ನಾನು ರಾತ್ರಿ 2 ಗಂಟೆ ಆಗಿತ್ತು ಸರ್. ಅಷ್ಟೊತ್ತಿನಾಗ ಬಂದೆ. ಯಾಕಪ್ಪ ಅಂತಂದ್ವಿ, ಎಲ್ಲ 4 ಮಂದಿ ಹೊಟ್ಟೆ ನೋವು, ಹೊಟ್ಟೆಗ ಸಂಕಟ ಎಲ್ಲ ತ್ರಾಸಾಗಿಬಿಟ್ಟದಪ್ಪ ಅಂತ. ಚವಳೆಕಾಯಿ, ರೊಟ್ಟಿ, ಅನ್ನ, ಬ್ಯಾಳಿ ಊಟ ಮಾಡಿನಪ್ಪ ಅಂತ. ಅವರು ಹೊಲಕ್ಕೆ ಕ್ರಿಮಿನಾಶಕನ ಸಿಂಪಡಣೆ ಮಾಡಿದ್ರು, ಅದೇ ಕಾರಣಕ್ಕಾಗಿದೆ ಅಂತ ಅನ್ನೋದು ಕೇಳ್ತಾರೆ. ಹ್ಞೂ ಸರ್, ಅದೇನು ಹೊಲಕ್ಕೆ ಗುಳಿಗೆ ಗದ್ದಿಗೆ ಒಡೆ ಎಣ್ಣೆ ಗುಳಿಗೆ ಹಾಕಿವಿ, ಗೊಬ್ಬರದಾಗ ಕಲಿಸಿ ಬಿತ್ತೀವಪ್ಪ. ಮತ್ತು ಅಲ್ಲಿ ಗಿಡಗಳದ್ದು ಅದನ್ನ ತಂದು ಚವಳೆಕಾಯಿ ಮಾಡಿವಿ ಅಂತ ಹೇಳಿದ್ರು ಸರ್. ಅದ ಅನುಮಾನ ಅಂತ ನಮ್ಗೆ ಆಯ್ತು ನೋಡ್ರಿ ಸರ್. ಮತ್ತೆ ಏನಿಲ್ಲ, ತಮ್ಮದ ಹೊಲ ತಾವ ಬಿತ್ತಾರ ತಗೊಂಬಂದು ಸರ್. ಹ್ಞೂ ರೀ. ಆದರೆ ಸಂಬಂಧಿಕರು ಹೇಳ್ತಿರುವಂಥದ್ದು ನಿಜಕ್ಕೂ ಏನು ಕ್ರಿಮಿನಾಶಕ ಜಮೀನಿಗೆ ಹೊಡೆದಿದ್ರು, ಅದೇ ಕಾರಣ ಆಗಿರ್ಬೋದು ಅಂತಾರೆ. ಇನ್ನು ವೈದ್ಯರನ್ನು ಕೇಳೋಣ. ಸರ್, ಈಗಾಗಲೇ ಏನು 6 ಜನ ಕೂಡ ಅಸ್ವಸ್ಥರಾಗಿರುವಂಥದ್ದು, 3 ಜನ ಮೃತರಾಗಿದ್ದಾರೆ. ಏನು ನಿಮ್ಮ ಫಸ್ಟ್ ಫೈಂಡಿಂಗ್ಸ್ ಏನಿದೆ? ಈಗ ಅವರು ಸಂಬಂಧಿಕರಿಗೆ ಮಾತಾಡಿಸಿ ಒಂದು ಫಸ್ಟ್ ಇನ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಂಡ ಪ್ರಕಾರ ಇದು 2-3 ದಿನ ಕೆಳಗಡೆ ಚವಳೆಕಾಯಿ ಹೊಲಕ್ಕೆ